ಗೈಸ್ ನೀವು ಯಾರು ದುರ್ಗಿಂದ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಿಡಿಯೋ ನೋಡ್ಕೊಂಡು ಯಾರು ಓಡಿಸಲೇ. ಹಲೋ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತು ಬಂದು ಸಂಡೇ. ನಾನು ಇವಾಗ ತಾನೇ ಇದ್ದಿದ್ದೀನಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ನಡೀತಿರೋದ್ರಿಂದ ಸ್ವಲ್ಪ ವರ್ಕಿಗೆಲ್ಲನೂ ಬ್ರೇಕ್ ಕೊಟ್ಟು ಸದ್ಯಕ್ಕೆ ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡಬೇಕು ಅಂತ 3 ಡೇಸ್ ಆಯಿತು. 3 ಡೇಸಿಂದನೂ ಸಾಧ್ಯನೇ ಇಲ್ಲ, ಅಷ್ಟು ಹುಷಾರೇ ಇಲ್ಲ. ಸೊ ಇವತ್ತಿನ ದಿನ ಬಂದು ಸಂಡೇ. ಏನು ಸ್ಪೆಷಲ್ಲು ಅಂತಂದರೆ, ಇವತ್ತು ನಮ್ಮ ಊರಲ್ಲಿ ಮೀನ್ಸ್ ಎಲ್ಲ ಕಡೆ ಆಲ್ರೆಡಿ ಹೊಸ್ತಡಕ್ಕೂ ಮಾಡಿರ್ತಾರೆ. ಸೊ ಇವಾಗ ಇಲ್ಲಿ ಅಂದರೆ ಸಂಡೇ ಇಲ್ಲಿ ಚಿತ್ರದುರ್ಗದಲ್ಲಿ ಯಾಕೆ ಅಂದರೆ ಗುರುವಾರ ಎಲ್ಲ ಇದನ್ನು ನಿಮ್ಮ ಸೈಡ್ ಅಂದರೆ ಬೇರೆ ಸೈಡೆಲ್ಲ ಗುರುವಾರ ಬಂದು ಬೇವು ಬೆಲ್ಲ ತಿಂದ್ಬಿಟ್ಟು ನೆಕ್ಸ್ಟ್ ಡೇ ಏನದು ಹೊಸ್ತಡ್ಕು ಅಂತ ಮಾಡ್ತಾರೆ. ಬಟ್ ಇಲ್ಲಿ ಆ ಥರ ಅಲ್ಲ, 2 ದಿನನೂ ಹಬ್ಬ ಅಂದರೆ 2 ದಿನನೂ ಸ್ವೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಏನಾಯ್ತಾರೆ ಗುರುವಾರ ಮತ್ತು ಶುಕ್ರವಾರ 2 ದಿನನೂ ಸ್ವೀಟ್. ಶುಕ್ರವಾರ ಬಂದು ಚಂದ್ರನ ನೋಡಿದ್ದಾದ್ಮೇಲೆ ಯುಗಾದಿ ಕಂಪ್ಲೀಟ್ ಅಂತ. ಸೊ ಯುಗಾದಿನ ಮುಗಿಸ್ತಾರೆ. ಮತ್ತೆ ಶನಿವಾರ ಮಾಡಬೇಕಿತ್ತು. ಕೆಲವರು ಮಾಡಿರ್ತಾರೆ, ಕೆಲವರು ಆಲ್ಮೋಸ್ಟ್ ಮಾಡಿರಲ್ಲ. ಯಾಕಂದರೆ ಸಾಟರ್ಡೆ ಬಂದಿರೋದ್ರಿಂದ ಆಲ್ಮೋಸ್ಟ್ ಯಾರೂ ಮಾಡಿರಲ್ಲ. ಸೊ ಸಂಡೇ ಇಲ್ಲಿ ನಮ್ಮ ಮನೆ ಹತ್ರ ಫುಲ್ ಆಲ್ ಓವರ್ ಆಲ್ಮೋಸ್ಟ್ ಚಿತ್ರದುರ್ಗದಲ್ಲಿ ಎಲ್ಲರೂ ಇವತ್ತೇ ಸಂಡೇ ಹೊಸ್ತಡ್ಕು ಮಾಡ್ತಿರ್ತಾರೆ. ಸೊ ನೋಡಬೇಕು ಏನೇನು ಮಾಡ್ತಾರೆ ಅಂತ. ನಮ್ಮ ಮನೆಯಲ್ಲಿ ಕುರಿ ಕಟ್ ಮಾಡ್ತಿದ್ದಾರೆ. ಸೊ ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾನು ಬರೋಷ್ಟಲ್ಲಿ ಆಲ್ರೆಡಿ ಅದನ್ನು ಕರ್ಕೊಂಡು ಹೋಗ್ಬಿಟ್ಟಿದ್ರು ಕಟ್ ಮಾಡೋಕ್ಕೆ ಅಂತ. ಸೊ ನಿನ್ನೆ ಸಂಜೆ ತಂದಿದ್ದು ಸ್ವಲ್ಪ ಅಂದರೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅದು ಕುರಿನ ತಗೊಂಡು ಕಟ್ ಮಾಡಿ ಏನದು ಹೊಸ್ತಡ್ಕು ಮಾಡಬೇಕು ಅಂತ ಎಲ್ರದ್ದು ಪ್ಲ್ಯಾನು ಮಾಡ್ತಿದ್ದಾರೆ ಎಲ್ಲರೂ. ಸೊ ನೋಡೋಣ ಇದು ಇವತ್ತಿನ ದಿನ ಯಾವ ಥರ ಹೋಗುತ್ತೆ ಅಂತ. ನಮಗೇನು ಪ್ಲ್ಯಾನ್ಸ್ ಇಲ್ಲ, ಏನು ಐಡಿಯಾನೂ ಇಲ್ಲ ಯಾವ ಥರ ಏನು ಮಾಡ್ತಾರೆ, ಏನು ಪ್ರಿಪೇರ್ ಮಾಡಬೇಕು ಅಂತ, ಏನು ಅಡುಗೆ ಮಾಡ್ತೀವಿ ಅಂತಲೂ ಗೊತ್ತಿಲ್ಲ. ಯಾಕಂದರೆ ನನಗೆ ಹುಷಾರಿಲ್ಲ ಅಂತ ಅವ್ರ ಹತ್ರ ಯಾರು ಏನು ಡಿಸ್ಕಸ್ಸೇ ಮಾಡಿಲ್ಲ. ಸುಮ್ಮನೆ ನಾನು ಬೇಜಾರು ಮಾಡ್ಕೋತೀನಿ ಅಂತ. ನಾನು ಏನು ಮಾಡೋಕ್ಕೆ ಆಗ್ತಿಲ್ಲ, ಅಷ್ಟು ಸುಸ್ತಾಗ್ಬಿಟ್ಟಿದ್ದೀನಿ. ಏನು ಅಂದರೆ ಕಂಟಿನ್ಯೂ ವರ್ಕ್ ಮಾಡಿರೋದ್ರಿಂದ, ಹಬ್ಬದ ಸೀಸನ್ ಆಗಿರೋದ್ರಿಂದ ನಿಜವಾಗ್ಲೂ 1 ಸೆಕೆಂಡ್ ಕೂಡ ನಾನು ಫ್ರೀ ಇರಲಿಲ್ಲ ಶಾಪ್ಗಳಲ್ಲಿ. ರಂಜಾನ್ ಮತ್ತು ಯುಗಾದಿ 2 ಒಂದೇ ಅಟ್ ಎ ಟೈಮ್ ಬಂದಿರೋದ್ರಿಂದ ಹೆವಿ ಅಂದರೆ ಹೆವಿ ಕ್ಲೈಂಟ್ಸು. ಸದ್ಯಕ್ಕೆ ಪವಿತ್ರ ಕೂಡ ಅವಳು ಬರ್ತಿಲ್ಲ, ಅವರು ಚಿಕ್ಕಪ್ಪ ಕೂಡ ಡೆತ್ ಆಗಿದ್ರು. ಜೊತೆಗೆ ಅವಳು ಹೊಸ ಶಾಪ್ ಓಪನ್ ಮಾಡ್ತಿರೋದ್ರಿಂದ ಸೊ ಬರೋಕ್ಕಾಗಿಲ್ಲ. ಬಟ್ ಅಷ್ಟೆಲ್ಲ ಗೊತ್ತಿದ್ರು ಮತ್ತೆ ಅವಳನ್ನ ಕರೆಯೋಕ್ಕೆ ನನಗೂ ಯಾಕೋ ಇಷ್ಟ ಆಗಲಿಲ್ಲ. ಸರಿ ಬಿಡು ಮಾಡಲಿ ಅಂತ ನಾನು ಆದಷ್ಟು ಟ್ರೈ ಮಾಡಿ ವರ್ಕ್ ಮಾಡಿದ್ದೀನಿ. ಸ್ವಲ್ಪ ಜನ ಕ್ಲೈಂಟ್ನ ವಾಪಸ್ ಕೂಡ ಕಳಿಸೋ ಅಂಥ ಸಿಚುವೇಶನ್ ಬಂತು. ಯಾಕಂದರೆ ಒಬ್ಬಳೇ ಇರೋದ್ರಿಂದ ಹ್ಯಾಂಡಲ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಸೊ ಒಂದು ಕಡೆ ಎಲ್ಲ ಪ್ರೌಡ್ ಫೀಲ್ ಆಗುತ್ತೆ. ಸೊ ನನ್ನ ಕ್ಲೈಂಟನ್ನು ನಾನು ವಾಪಸ್ ಕಳಿಸೋ ರೇಂಜಿಗೆ ಆಗ್ಬಿಟ್ನ ಅಂತ. ಸೊ ಒಂದೊಂದು ಟೈಮಲ್ಲಿ ಸ್ಟಾರ್ಟಿಂಗ್ ಟೈಮಲ್ಲಿ ಅಯ್ಯೋ ಜನ ಬಂದರೆ ಸಾಕು ಅನ್ನೋ ಥರ ಇತ್ತು. ಬಟ್ ಇವಾಗ ನಮ್ಮ ಶಕ್ತಿ ಮೀರಿ ಕೆಲಸ ಮಾಡೋಷ್ಟು ದೇವರು ದಾರಿ ತೋರಿಸಿದ್ದಾನೆ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ ನಾವೇನು ಬೇಡ್ಕೊಂಡಿದ್ವಿ ಅದೆಲ್ಲನೂ ನಮಗೆ ನನಸಾಗ್ತಾ ಬಂತು. ಅದೆಲ್ಲ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಖಂಡಿತ. ಸೊ ಖಂಡಿತ ಟಚ್ವುಡ್ ಎಲ್ಲನೂ ನಿಜ ಆಗ್ತಿರೋದು ಅಷ್ಟೇ ಸಂತೋಷದ ವಿಷಯ. ಸೊ ಗೈಸ್, ಇವತ್ತಿನ ಕೆಲಸ ಮಾಡ್ತಾ ಇವತ್ತಿನ ಫುಲ್ ಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ನನ್ನ ಯೂಟ್ಯೂಬ್ ಜರ್ನಿ ಈಗ ಸ್ವಲ್ಪ ಗ್ರೋತ್ ಆಗ್ತಿರೋದು, ತುಂಬಾ ಖುಷಿ ಆಗ್ತಿರೋದು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ವೀಡಿಯೋಸ್ ಎಲ್ಲ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಜನ ಮೆಸೇಜ್ ಮಾಡ್ತಿದ್ದೀರಾ, ಕಾಲ್ ಮಾಡ್ತಿದ್ದೀರಾ ನಂಬರ್ ಹಾಕಿರೋದಕ್ಕೆ. ಆಮೇಲೆ ತುಂಬ ಜನ ವಿಶ್ ಕೂಡ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಬರ್ತಿದೆ ವೀಡಿಯೋಸ್ ಎಲ್ಲನೂ. ಹಾಗೆ ಮೇಕಪ್ ತುಂಬ ಚೆನ್ನಾಗಿದೆ ನಿಮ್ಮದು ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಯಾರಿಗಾದರೂ ವೆಡ್ಡಿಂಗ್ ಬುಕ್ಕಿಂಗ್ಸ್ ಇತ್ತು ಅಂದರೆ ಎಲ್ಲಿ ಆಲ್ ಓವರ್ ಕರ್ನಾಟಕ ಎಲ್ಲಿದ್ರೂ ಬಂದು ಸರ್ವಿಸ್ನ ಕೊಡ್ತಿದ್ದೀವಿ. ನಿಮಗೆ ಬೆಸ್ಟ್ ಪ್ರೈಸಲ್ಲಿ ನಮ್ಮನ್ನು ಹೈಯರ್ ಮಾಡ್ಬೋದು. ಸೊ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡೋಣ ಗೈಸ್. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಎಂಡ್ವರೆಗೂ ನೋಡಿ. ಇವತ್ತಿನ ಫುಲ್ ಬಾಡಿಟದ ವಿಡಿಯೋನ ಹಾಕ್ತೀನಿ. ಸೊ ಗೈಸ್, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಸೊ ಏನಕ್ಕೆ ಅಂದರೆ ಎಲ್ಲ ಸ್ವೀಟೇ ಜಾಸ್ತಿ ಆಗಿಬಿಟ್ಟಿತ್ತು. ಒಬ್ಬಟ್ಟು ಅದ್ರ ಸಾಂಬಾರು ಅಂತ ಇನ್ನೂ ಉಳಿದಿತ್ತು. ಸೊ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಸೊ ಇವಾಗ
ನಾನ್ ವೆಜ್ ತಂದಿದ್ದಾರೆ. ಚಿಕನ್ ಏನು ತರ್ತಾರೆ ಏನು ಅಂತ ನನಗೆ ನಿಜ ಐಡಿಯಾ ಇಲ್ಲ. ಸೊ ತೋರಿಸ್ತೀನಿ. ಸೊ ಗೈಸ್, ಇಲ್ಲಿ ಅವರು ಬ್ಲೆಡ್ ಮತ್ತೆ ಮಟನ್ ಎರಡೂ ತಂದಿದ್ರು. ಸೊ ಇದ್ರ ಜೊತೆಗೆ ಚಿಕನ್ ಕೂಡ ತಂದಿದ್ರು, ಅದು ಮಧ್ಯಾಹ್ನಕ್ಕೆ ಮಾಡಬೇಕು ಅಂತ. ಸೊ ಇದು ಏನೋ ಕುರಿ ಮಟನ್ ಏನೋ ತಗೊಂಬಂದಿದ್ರು. ಸೊ ಇದು ಬ್ಲೆಡ್ ಫ್ರೈನ ಬೆಳಗ್ಗೆ ಚಪಾತಿ ಮತ್ತೆ ಬ್ಲಡ್ ಫ್ರೈನ ಮಾಡಬೇಕು ಅಂತ ರೆಡಿ ಮಾಡ್ತಾ ಇದ್ವಿ. ಸೊ ಇಲ್ಲಿ ಖುಷಿ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾನೆ. ಅದ್ರ ಜೊತೆಗೆ ನಾನು ಅದೇನೋ ಸುಡ್ತಾರಂತೆ, ಇದು ನನಗಿದು ಎಕ್ಸಾಕ್ಟ್ ಹೆಸರು ಗೊತ್ತಿಲ್ಲ ಏನು ಅಂತ. ಸೊ ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಸೈಡಲ್ಲಿ ನಾನು ಸಾಂಬಾರಿಗೆ ಕೂಡ ರೆಡಿ ಮಾಡ್ತಾ ಇದ್ದೆ. ಖುಷಿ ಹೆಲ್ಪ್ ಮಾಡ್ತಿರೋದ್ರಿಂದ ಅವತ್ತಿನ ದಿನ ಸ್ವಲ್ಪ ಬೇಗನೆ ಕೆಲಸಗಳೆಲ್ಲ ಮುಗೀತು. ಸೊ ಅವನಿಲ್ಲ ಅಂದಿದ್ರೆ ನನಗೆ ತುಂಬಾನೇ ಕಷ್ಟ ಆಗ್ತಿತ್ತು. ಸೊ ಅದಕ್ಕೆ ಇದೆಲ್ಲ ನನಗೆ ಕ್ಲೀನ್ ಮಾಡ್ಕೊಡೋದಕ್ಕೆ, ಅದೆಲ್ಲ ಸುಡೋದಕ್ಕೆ ಎಲ್ಲ ಅವನೇ ಹೆಲ್ಪ್ ಮಾಡಿದ್ದು. ಸೊ ಚೆನ್ನಾಗಿತ್ತು, ಟೇಸ್ಟ್ ಇದು. ನಾನು ಜಾತ್ರೆ ಟೈಮಲ್ಲಿ ಇದನ್ನ ನಾವು ಜಾಸ್ತಿ ಮಾಡ್ತಿದ್ರು, ಅಂದ್ರೆ ನಮ್ಮ ತಾತ ದೊಡ್ಡಪ್ಪ ಅವರೆಲ್ಲರೂ. ಸೊ ಅದು ಹಿಂಗೆ ಮಾಡ್ಬೇಕಂತ ಎಕ್ಸಾಕ್ಟ್ ಆಗಿ ಗೊತ್ತಿರಲಿಲ್ಲ. ಸೊ ಇದು ಫಸ್ಟ್ ಟೈಮ್ ನಾನು ಮನೇಲಿ ಅದು ಗ್ಯಾಸಲ್ಲಿ ಮಾಡಿದ್ದು. ಸೊ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಎಲ್ಲ. ಒಂದ್ ಕಡೆ ಸೈಡಿಗೆಲ್ಲ ನಾನು ಸಾಂಬಾರ್ಗೆ ರೆಡಿ ಮಾಡಿ ಇಡ್ತಾ ಇದ್ದೆ. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಎಲ್ಲ ಮುಗಿದಿದ್ದಾಗಿದ ತಕ್ಷಣ ನಾನು ಸಾಂಬಾರನ್ನು ಕೂಡ ಇಮಿಡಿಯೇಟ್ ಮಾಡಿದೆ. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಗೈಸ್, ಅಡುಗೆ ಎಲ್ಲ ಮುಗಿಸಿ ಲೈಟಾಗೆಲ್ಲ ಊಟನೂ ಮಾಡಿದ್ದಾರೆ. ಸೊ ನಾನು ಸುಮ್ಮನಾದೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಸ್ವಲ್ಪ ಹೊರಗಡೆ ಒಂದು ಶೂಟ್ ಇತ್ತು, ಹೋಗಿ ಬರಬೇಕು, ಒಂದು ಪ್ರಮೋಷನ್ ವಿಡಿಯೋ. ಸೊ ಅವ್ರ ಹತ್ರ ಒಂದು ಮಾತಾಡಿ ಇಲ್ಲೇ ಚಿತ್ರದುರ್ಗದಲ್ಲಿ ಹೋಗಿ ಮಾತಾಡ್ಸ್ಕೊಂಡು ಬರಬೇಕು. ಅವನಿಗೆ ಒಂದು ನಮಗೆ ಪರ್ಸ್ನಲ್ ವಿಡಿಯೋನೂ ಒಂದು ಬೇಕಾಗಿತ್ತು. ನೆಕ್ಸ್ಟು ಜುಡಿಯೋಗೆ ಹೋಗಿ ಬರಬೇಕು ಅಂತ ಪ್ಲ್ಯಾನ್ ಇದೆ. ಸೊ ನೋಡೋಣ ಜುಡಿಯೋದಲ್ಲಿ ಏನು ಆಫರ್ ಹಾಕಿದ್ದಾರೆ ಏನು ಅಂತ. ಯಾಕೆ ಅಂದರೆ ಇವಾಗ ಮತ್ತೆ ವೆಡ್ಡಿಂಗ್ ಸೀಸನ್ ಸ್ಟಾರ್ಟು. ಸೊ ನೆಕ್ಸ್ಟ್ ಮಂತಲ್ಲಿ ಸ್ವಲ್ಪ ಆರ್ಡರ್ಗಳು ಜಾಸ್ತಿ ಇರೋದ್ರಿಂದ ನನಗೆ ನೈಟ್ ವೇರ್ಸ್ ಸ್ವಲ್ಪ ಬೇಕಾಗಿತ್ತು. ಸೊ ಏನಾದರೂ ಹೊಸ ಕಲೆಕ್ಷನ್ ಬಂದಿದ್ರೆ ನೋಡೋದು, ಇಲ್ಲ ಆದರೆ ವಾಪಸ್ ಬರೋದು ಅಷ್ಟೇ. ಸೊ ಖುಷಿನೂ ರೆಡಿ ಆಗ್ತಿದ್ದಾನೆ. ಸೊ ನೋಡೋಣ, ಹೋಗ್ಬಿಟ್ಟು ಬೇಗ ಬರೋಣ ಅಂತ. ಸೊ ಗೈಸ್, ಒಂದು ವಾರ್ಡ್ರೋಬ್ ಬೇಕು. ನನಗೆ ಯಾವ ಥರ ಬೇಕು ಅದೇ ಥರ. ಗೈಸ್ ನೋಡಿ, ಒಂದೇ ಫೈನಲ್ ಮಾಡಿದ್ದೀವಿ. ಪ್ರೈಸ್ ನೋಡಬೇಕು. ಪ್ರೈಸೆಲ್ಲ ನನಗೆಲ್ಲ ಇವರು ಹೇಳ್ತಿರೋ ರೇಟ್ ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ. ಸೊ ಫೈನಲ್ ಮಾಡಿ ಯಾವುದು ಫೈನಲ್ ಮಾಡಿದ್ವಿ ಅಂತೇಳಿ ಗೆಸ್ ಮಾಡಿ ನೀವು ಯಾವ್ದು ಫೈನಲ್ ಮಾಡಿದ್ದೀವಿ ಅಂತ. ಸೊ ಲಾಸ್ಟಲ್ಲಿ ಹಾಕ್ತೀನಿ ಯಾವುದು ಅಂತ. ಸೊ ನೀಡಾಗಿ ಇರೋದಕ್ಕೆ ತಗೋತಿದ್ದೀನಿ ಅಷ್ಟೇ, ಇಲ್ಲಾಂದರೆ ಅನಾವಶ್ಯಕ ನಾನೇನು ತಗೊಳ್ಳೋಲ್ಲ. ಬಟ್ಟೆದು ತುಂಬ ಪ್ರಾಬ್ಲಮ್ ಆಗ್ತಿರೋದಕ್ಕೆ. ಗೈಸ್, ಇದೊಂದು ನೋಡಿದ್ವಿ. ನನ್ನ ರೂಮಲ್ಲಿ ಸ್ಪೇಸ್ ತುಂಬ ಕಡಿಮೆ ಇರೋದ್ರಿಂದ ನನಗೆ ಬಟ್ಟೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗ್ತಿತ್ತು. ಸೊ ಅದಕ್ಕೆ ಒಂದು ನೋಡೋಣ ಅಂತ ಬಂದಿದ್ದೀನಿ. ಸೊ ನನಗೆ ಇದು ಕಂಫರ್ಟಬಲ್ ಅಂತ ಅನ್ನಿಸ್ತು. ಇದು ಸ್ಪೇಸು ಓಕೆ ಅಂತ. ನಮ್ಮದು ಡೈಲಿ ವೇರ್ ಇಡೋದೇ ನನಗೆ ದೊಡ್ಡ ಸಮಸ್ಯೆ. ಅದಕ್ಕೆ ನೋಡ್ತಾ ಇದ್ದೀನಿ. ತುಂಬ ಜನ ಇದ್ದಾರೆ, ಎಲ್ಲ ಥರ ವೆರೈಟೀಸ್ ಐತೆ. ಸೊ ಗೈಸ್, ಇದೇ ತಗೊಂಬಂದಿದ್ದು ಏನದು ಸ್ಟೋರೇಜ್ ಬಾಕ್ಸು. ಸೊ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇದೆ. ಸೊ ನನ್ನ ಹತ್ರ ಆಲ್ರೆಡಿ ಒಂದು ಇತ್ತು, ಬಟ್ ಆದರೆ ಇದು ಸ್ವಲ್ಪ ಲಿಮಿಟೆಡ್ ಅಷ್ಟೇ, ಜಾಸ್ತಿ ಇಡೋಕ್ಕಾಗಲ್ಲ. ನಾನು ಸ್ಯಾರಿಗಳು ಅಷ್ಟೇ ಇದರಲ್ಲಿ ಫುಲ್ ಮಾಡಿದ್ದೀನಿ. ಇದರಲ್ಲಿ ಬಂದು ಈಗ ರೆಗ್ಯುಲರ್ ಏನು ಯೂಸ್ ಮಾಡ್ತಿದ್ದೀನಿ ಅದನ್ನೇ ಯೂಸ್ ಮಾಡಿದ್ದೀನಿ. ಮೇಲ್ಗಡೆ ಒಂದು ನಮ್ಮದು ಚಿಕ್ಕ ನಾಯಿ ಮರಿ ಅಲ್ಲಿಟ್ಟಿದ್ದೀನಿ. ಸೊ ಇವತ್ತೇ ಡೆಲಿವರಿ ಕೊಟ್ಟರು. ಸೊ ಪರವಾಗಿಲ್ಲ ಅದ್ರ. ಬಟ್ ಅದೇ ಶಾಪಲ್ಲ, ಇನ್ನೊಂದು ಶಾಪಲ್ಲಿ ಹೋಗಿ ಚೆಕ್ ಮಾಡಿದ್ವಿ. ನನ್ನ ಪ್ರೈಸಿಗೆ ಏನು ಬೇಕಿತ್ತು ಅದೇ ಸಿಕ್ತು. ಸ್ಟುಡಿಯೋ ಹತ್ರ ಬಂದಿದ್ದೀವಿ ಈಗ. ಸೊ ನಾನು ಆಲ್ಮೋಸ್ಟ್ ಎಲ್ಲ ಡ್ರೆಸ್ಸು ಇಲ್ಲೇ ತಗೊಂಡಿರೋದು. ಚೆನ್ನಾಗಿರುತ್ತೆ, ಕ್ವಾಲಿಟಿ ಅಂತ ಅಷ್ಟೇ, ಇನ್ನೇನಿಲ್ಲ. ಬಾರ ಯಾಕೋ ಅದನ್ನು ತಿನ್ಬೇಕು ಇವಾಗ. ಎಲ್ಲೂ ಆದರೂ ತಿಂತಾನೆ ಇರ್ತದೆ. ಎಲ್ಲಿಗೆ ಬಂದರೂ ತಿನ್ನೋದೇ ಕೆಲಸ. ಇಲ್ಲೇ ಸ್ಟುಡಿಯೋ ಹತ್ರ ಇತ್ತು, ಸ್ಟುಡಿಯೋ ಆಪೋಸಿಟ್ ಎಲ್ಲ ಇರೋದು. ಚೆನ್ನಾಗಿ ಮಾಡ್ತಾರೆ ಅಂತ ಅವನು ಇಲ್ಲೇ ತಿನ್ನೋಣ ಅಂತ ತಿಂತಿದ್ದಾನೆ. ಸೊ ಗೈಸ್, ನಾನು ಸ್ಟುಡಿಯೋ ಒಳಗಡೆ ಎಂಟ್ರಿ ಆದೆ. ಸೊ ಎಂಟ್ರಿ ಆಗಿ ನನಗೆ ಯಾವ ಕಲೆಕ್ಷನ್ಸ್ ಬೇಕಾಗಿತ್ತು ಅದೆಲ್ಲ ನಾನು ಆಲ್ಮೋಸ್ಟ್ ಫೈನಲ್ ಮಾಡಿದ್ದೆ ಬೇಗನೆ. ಸೊ ಏನಕ್ಕಂದ್ರೆ ಟೈಮ್ ಇರಲಿಲ್ಲ, ಅದು ಸ್ವಲ್ಪ ಆಲ್ರೆಡಿ ಟೈಮ್ ಆಗ್ತಾ ಇತ್ತು. ಸೊ ಬೆಳಗ್ಗೆಯಿಂದ ಸುಸ್ತಾಗಿರೋದ್ರಿಂದ ಬೇಗ ಮುಗಿಸೋಣ ಅಂತ. ಸೊ ಕಲೆಕ್ಷನ್ ಎಲ್ಲ ನೋಡಿ ಮತ್ತೆ ನಾನು ಬಂದು ಸೊ ಡ್ರೆಸ್ಸಿಂಗ್ ರೂಮಲ್ಲಿ ಒಂದ್ಸರಿ ಚೆಕ್ ಮಾಡೋಣ ಅಂತ ಬಂದಿದ್ದೀನಿ ಸೈಜಸ್ ಎಲ್ಲನೂ. ಫಸ್ಟ್
ಸೆಲೆಕ್ಷನ್ ಮಾಡಿದ್ದೀನಿ ಅಷ್ಟು. ಸೊ ಇದು ಕೂಡ ಆನ್ಲೈನ್ ಪರ್ಚೇಸ್ ಮಾಡಿದ್ದು, ಬಟ್ ಗುಡ್. ಸೊ ಗೈಸ್, ನಾನಿವಾಗ ಡ್ರೆಸ್ನ ಒಂದ್ಸತಿ ಟ್ರಯಲ್ ನೋಡೋಣ ಅಂತ ಸೊ ಹೋಗಿ ಮತ್ತೆ ವಾಪಸ್ ಬರೋಕ್ಕಾಗಲ್ಲ ಅಂತ ನಾನಿವಾಗ ತಗೊಂಡಿರೋದು ಇದು ಒಂದು ಶರ್ಟ್, ಲೆನಿನ್ ಕಾಟನ್ ಶರ್ಟು. ನಿಜವಾಗ್ಲೂ ಎಷ್ಟು ಕಂಫರ್ಟಬಲ್ ಆಗಿದೆ ಅಂದರೆ ಅದನ್ನ ವೇರ್ ಮಾಡಿದೀವಿ ಅಂತ ಕೂಡ ಫೀಲ್ ಆಗಲ್ಲ, ಹಂಗೆ ಒಂದು ಗುಡ್ ಲುಕಿಂಗ್ ಕೊಡ್ತಿತ್ತು. ನಾನಿಲ್ಲಿ ಪಿಕ್ಚರ್ಸ್ ಕೂಡ ಆ್ಯಡ್ ಮಾಡ್ತೀನಿ, ನೋಡಿ ಒಂದ್ಸಲ. ಸೊ ಇದು ಜುಡಿಯೋದಲ್ಲಿ ಇವಾಗ ಟ್ರೆಂಡಿಂಗಲ್ಲಿ ಇರೋವಂಥ ಶರ್ಟ್ಸು. ಸೊ ಸಮ್ಮರ್ ಆಗಿರೋದ್ರಿಂದ ಒಳ್ಳೆ ಕಲೆಕ್ಷನ್ ಹಾಕಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಅಷ್ಟೇ ಇವಾಗ ಕಾಟನಲ್ಲೇ ಹಾಕಿದ್ದಾರೆ. ಯಾರಿಗಾದ್ರೂ ಇಷ್ಟ ಇದ್ರೆ ಒಂದ್ಸರಿ ನಿಮ್ಮ ನಿಯರೆಸ್ಟ್ ಇರೋ ಜುಡಿಯೋಗೆ ಹೋಗಿ ಒಂದ್ಸರಿ ಚೆಕ್ಔಟ್ ಮಾಡಿ. ಹಾಗೇನೆ ಇದೆಲ್ಲ ಆಗಿದ್ದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಬಂದು ಒಂದು ಬಾಡಿ ಕಾರ್ನ್ ಡ್ರೆಸ್. ಇದು ನಾನು ಎಂಟರ್ ಆಗಿದ ತಕ್ಷಣ ಫಸ್ಟ್ ನೋಡಿದ ಡ್ರೆಸ್ ಇದು. ಸೊ ಬಾಡಿ ಕಾರ್ನ್ ತಗೋಬೇಕಂತ ಯಾವುದೂ ಐಡಿಯಾ ಇರಲಿಲ್ಲ. ಸೊ ಇದು ಅಲ್ಲಿ ನೋಡಿ ಸೊ ನೆಕ್ಸ್ಟ್ ಎಲ್ಲಾದ್ರೂ ಆಚೆ ಹೋಗೋ ಥರ ಪ್ಲಾನ್ಸ್ ಇತ್ತು ಕೆಲವೊಂದು. ಸೊ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನ ತಗೊಂಡೆ. ಸೊ ಬೀಚಸ್ ಕಡೆ ಹೋದ್ರೆ ಇದಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಫೋಟೋಸ್ಗೆಲ್ಲನು. ಸೊ ಇರ್ಲಿ ಅಂತ ಸೊ ಇದು ಖಂಡಿತ ತಗೋಬೇಕನ್ನೋ ಮೈಂಡಲ್ಲಂತೂ ಹೋಗಿದ್ದಲ್ಲ. ಇದು ಆಲ್ಮೋಸ್ಟ್ ಅಲ್ಲಿ ಹೋಗಿ ಇಷ್ಟ ಆಗಿ ತಗೊಂಡಿದ್ದಂಥ ಡ್ರೆಸ್ಸು. ಸೊ ನೈಟ್ ವೇರ್ ಹೋಗಿ ಬಾಡಿ ಕಾರ್ನ್ ಆಯಿತು. ನಿಜವಾಗ್ಲೂ ಫಿಟ್ಟಿಂಗು ಅಷ್ಟೇ ಚೆನ್ನಾಗಿತ್ತು, ಫೀಲು ಚೆನ್ನಾಗಿತ್ತು. ತುಂಬ ಹೆವಿ ಥರ ಏನೂ ಇಲ್ಲ, ಬಟ್ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಆಲ್ಮೋಸ್ಟ್ ಡನ್. ಸೊ ಇವಾಗ ಬಿಲ್ಲಿಂಗ್ ಕೌಂಟ್ರಿಗೆ ಹೋಗಿ ಬಿಲ್ಲಿಂಗ್ ಮಾಡಿಸ್ಬೇಕು. ಚೆನ್ನಾಗಿತ್ತಾ ಕಲೆಕ್ಷನ್ ಎಲ್ಲ? ಚೆನ್ನಾಗಿದೆ. ಪರ್ಚೇಸಿಂಗ್ ಎಲ್ಲ ಮುಗಿದು ಇದಿಷ್ಟು ಲೈನರ್ ಮತ್ತು ಒಂದು ಕಾರ್ಡ್ ಸೆಟ್, ಒಂದು ನೋಡ್ಬೇಕು ಹೋಗ್ತಾನೆ ಅನಿಸುತ್ತೆ ಯಾವಾಗಲೂ ಸಿಗುತ್ತೆ. ಶಾಪಿಂಗ್ ಮುಗಿಸಿ ಮನೆ ಮುಗಿತಲ್ಲ. ಇದೇ APMC ಮಾರ್ಕೆಟ್ ರೋಡಲ್ಲೇ ನಮ್ಮ ಜುಡಿಯೋ, ಮ್ಯಾಕ್ಸ್ ಎಲ್ಲರೂ ಒಂದೇ ರೋಡಲ್ಲಿ ಮಾಡಿಬಿಟ್ಟಿದ್ದಾರೆ. ಸೊ ಚೆನ್ನಾಗಿದೆ. ನನ್ನ ಪ್ರಕಾರ ಇದರಿಂದ ಬೆಸ್ಟ್ ಮ್ಯಾಕ್ಸ್ ಮತ್ತು ಜುಡಿಯೋದು ಕಂಪೇರ್ ಮಾಡಿದ್ರೆ ಜುಡಿಯೋದಲ್ಲೇ ಪ್ರೈಸ್ ಓಕೆ ಅಂತ ಅನ್ಸೋದು. ಅದರಲ್ಲಿ ನೋಡಿ ಒಟ್ಟಲ್ಲಿ ದುರ್ಗು ತುಂಬ ಬರೀ ಶಾಪಿಂಗ್ ಮಾಲೇ ಓಪನ್ ಆಗ್ಬಿಟ್ಟು. ಸೊ ಇನ್ ಫ್ಯೂಚರ್ ನಾವು ಕೂಡ ದುರ್ಗಕ್ಕೆ ಒಂದು ಹೊಸ ಸ್ಟುಡಿಯೋ ಅಂತ ಸಿಗೋಣ ಅಂತ ನಾವು ಗೊತ್ತಾಗ್ಬೋದು. ಸೊ ಗೈಸ್, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರ್ತಾ ಹಂಗೆ ಹಬ್ನಾಲ್ ಕುಡಿಬೇಕು ಅನಿಸಿತ್ತು. ತುಂಬ ಬಾಯಾರಿಕೆ ಥರ. ಸೊ ಅದನ್ನು ಕುಡಿದು ಸೊ ಮನೆಗೆ ಬಂದು ಡ್ರೆಸ್ಸಸ್ ಎಲ್ಲ ನೋಡಿ ಸೊ ಫೈನಲ್ ಮಾಡ್ಕೊಂಡು ಯಾವ್ದು ಅಂತ ತೋರಿಸ್ತೀನಿ ಕೂಡ. ಇದು 2 ಕ್ಲಿಪ್ಸ್ 79. ಇದು ಕೂಡ 79. ನನ್ನ ಹತ್ರ ಕ್ಲಚರ್ಸೇ ಇಲ್ಲ, ಎಲ್ಲ ಮುರಿದೋಗಿದೆ. ತುಂಬ ದೊಡ್ಡ ತಗೊಂಡಿದ್ದೀನಿ. ಸೊ ಇದೊಂದು ಲೈನರ್ ಜುಡಿಯೋದು. ಇದು ಟ್ರೈ ಮಾಡಿರಲಿಲ್ಲ ಯಾವತ್ತೂ, ಇವಾಗ ಒಂದ್ಸತಿ ಟ್ರೈ ಮಾಡೋಣ ಅಂತ. ಸೊ ಮತ್ತು ಇದೊಂದು ನ್ಯೂಡ್ ಶೇಡ್ ಟ್ರೈ ಕೂಡ ಮಾಡಿದೆ ನಾನಲ್ಲಿ. ಈ ಶೇಡ್ ಬೇಕಾಗಿತ್ತು ಇದೊಂದು. ಮತ್ತು ಇವಾಗ ಅಪ್ಲೈ ಮಾಡಿದ್ದೀನಿ, ತೋರಿಸ್ತೀನಿ. ಇದು ಚೆನ್ನಾಗಿದೆ. ಇದು 150. ಇದು ಬಂದು ನನಗಿದು ಎಕ್ಸಾಕ್ಟಾಗಿ ಪ್ರೈಸ್ ಗೊತ್ತಾಗ್ತಿಲ್ಲ. ಒಂದು 100 ಇಲ್ಲ 150 ಸಮಥಿಂಗ್ ಏನೋ ಇರಬೇಕು. ಚೆನ್ನಾಗಿದೆ ಕ್ವಾಲಿಟಿ. ಜುಡಿಯೋದಲ್ಲಿ ಹೋದರೆ ಮಸ್ಟ್ ಟ್ರೈ ಲಿಪ್ಸ್ಟಿಕ್ ಆ್ಯಂಡ್ ನೈಲ್ ಪಾಲಿಶ್ ಸಖತ್ತಾಗಿದೆ. ಜೊತೆಗೆ ನಾನು ಅಲ್ಲೇ ತೋರಿಸಿದ್ನಲ್ಲ, ಇದು ಒಂದು ಶರ್ಟ್. ಇದು ಬಂದು 600, ಬಟ್ ವರ್ತ್ ನಿಜವಾಗ್ಲೂ ಸಖತ್ತಾಗಿದೆ. ಫ್ಯಾಬ್ರಿಕ್ ಸಖತ್ತಾಗಿದೆ, ನೋಡೋದಕ್ಕೂ ಚೆನ್ನಾಗಿದೆ. ಆಮೇಲೆ ಇದು ಒಂದು ಫುಲ್ ಅಂದರೆ ಇದೊಂದು ಬಾಡಿ ಕಾರ್ನ. ಸೊ ಗಾಯ್ಸ್, ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತೆ ಇನ್ನೊಂದ್ಸಲ. ಸೊ ನಿಮ್ಮ ವರ್ಷ ಸದಾ ಬೇವು ಬೆಲ್ಲ ಜೊತೆಯಾಗಿ ನಡೀಲಿ, ಹಾಗೆಯೇ ಬೇವು ಕಡಿಮೆ ಆಗಿ ಸಿಹಿ ಜಾಸ್ತಿ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ. ಲವ್ ಯು ಆಲ್.